ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ವಂಚನೆ ಮಾಡಿರುವ ಗರಗ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಶಿಧರ್ ಗಂಧದವರನ್ನ ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸುವಂತೆ ದಲಿತ ಸಂಘರ್ಷ ಸಮಿತಿ ಧಾರವಾಡ ಜಿಲ್ಲಾ ಘಟಕವು ಒತ್ತಾಯಿಸಿದೆ. ಈ ಕುರಿತು ಸಮಿತಿಯ ಕರ್ನಾಟಕ ಅಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ ಮತ್ತು ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಸಂಗಮೇಶ್ ಬಸಲಗುಂದಿ ಹಾಗೂ ಜಿಲ್ಲಾ ಕಾನೂನು ಸಲಹೆಗಾರರಾದ ಹರೀಶ್ ಪೂಜಾರ್, ಚೇತನ್ ಜಾಧವ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳವರಿಗೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಲಿಖಿತ ದೂರನ್ನು ಸಲ್ಲಿಸಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇನ್ನು ಪ್ರಕರಣದ ಹಿನ್ನೆಲೆ ಗರಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಸ್ತಿ ಸಂಖ್ಯೆ 80ರ ಮೂಲ ವಾರಸುದಾರರಾದ ನಿಂಗಪ್ಪ ತಂದೆ ಪೀರಪ್ಪ ಕಳಸಗಾರ್ ಅವರು 1921ರಲ್ಲಿ ಈ ಆಸ್ತಿಯನ್ನು ನೋಂದಾಯಿತ ಕ್ರಯ ಪತ್ರದ ಮೂಲಕ ಖರೀದಿ ಮಾಡಿದ್ರು. ಇದು ಅವರ ಪಿತ್ರಾರ್ಜಿತ ಆಸ್ತಿಯಾಗಿರುತ್ತದೆ. ಆದರೆ ಗರಗ ಗ್ರಾಮ ಪಂಚಾಯಿತಿಯ ಪಿಡಿಒ ಶಶಿಧರ್ ಗಂಧದವರು ಜವಾಬ್ದಾರಿಯುತ ಸರ್ಕಾರಿ ಹುದ್ದೆಯಲ್ಲಿದ್ದುಕೊಂಡು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆಂದು ಆರೋಪಿಸಿದರು. ಮೂಲ ವಾರಸುದಾರರ ಗಮನಕ್ಕೆ ಬಾರದಂತೆ ಖಾದರ್ ಖಾನ್, ನಜೀಬ್ ಸಾಬ್, ಬಾಬಾ ಜಾನ್, ಮಹಮ್ಮದ್ ಸಾಬ್ ಮತ್ತು ಹುಸೇನ್ ಸಾಬ್ ಪಾಟೀಲ್ ಎಂಬುವರ ಹೆಸರುಗಳಿಗೆ ಗ್ರಾಮ ಪಂಚಾಯಿತಿ ದೃಢೀಕರಣ ಪತ್ರದಲ್ಲಿ ಉದ್ದೇಶಪೂರ್ವಕವಾಗಿ ಈ ಪಿತ್ರಾರ್ಜಿತ ಆಸ್ತಿಯನ್ನು ವರ್ಗಾಯಿಸಿ ವಂಚನೆ ಎಸಗಿದ್ದಾರೆಂದು ದೂರಿನಲ್ಲಿ ತಿಳಿಸಲಾಗಿದೆ. ಇನ್ನು ಈ ವಂಚನೆಗೆ ಸಂಬಂಧಿಸಿದಂತೆ ಗರಗ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 11/6/2026ರಂದು ಪಿಡಿಒ ಶಶಿಧರ್ ಗಂಧದ ವಿರುದ್ಧ ಅಪರಾಧ ಸಂಖ್ಯೆ 01-24/2026 ಅನ್ವಯ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ಕ್ರಿಮಿನಲ್ ಮೊಕದ್ದಮೆ ಎದುರಿಸುತ್ತಿರುವ ಮತ್ತು ಭ್ರಷ್ಟಾಚಾರ ಎಸಗಿರುವ ಅಧಿಕಾರಿಯನ್ನ ತಕ್ಷಣವೇ ಕೆಲಸದಿಂದ ಅಮಾನತುಗೊಳಿಸಿ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ಎಚ್ಚರಿಸಿದೆ. ಈ ಸಂದರ್ಭದಲ್ಲಿ ನಾಗರಾಜ್ ಹಿರೇಮನಿ, ಡಿಎಸ್ಎಸ್ ರಾಜ್ಯ ಮುಖಂಡರಾದ ಲಕ್ಷ್ಮಣ್ ದೊಡ್ಮನಿ, ಮೇಘರಾಜ್ ಹಿರೇಮನಿ, ಶ್ರೀನಿವಾಸ್ ಅವರೊಳ್ಳಿ, ಪುಂಡಲೀಕ್ ತಿರ್ಲಾಪುರ್, ಬಾಲರಾಜ್ ದೊಡ್ಮನಿ, ಕಿಶೋರ್ ವಾಘ್, ಲಿಂಗರಾಜ್ ಪಾಟೀಲ್, ದುರ್ಗಪ್ಪ ಕೊರವರ್, ಬಸವರಾಜ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಿರೇಮನಿ ಅಂತೇಳಿ ಡಿಎಸ್ಎಸ್ ಉತ್ತರ ಕರ್ನಾಟಕ ಅಧ್ಯಕ್ಷ ಮಾತಾಡೋದು. ಈ ಗರಗ ಪಿಡಿಒ ಶ್ರೀಗಂಧ ಶೆಟ್ಟಿ ಗಂಧದ್ ಅಂತೇಳಿ ಅವ ಕೊಟ್ಟಿ ದಾಖಲೆಯನ್ನು ಸೃಷ್ಟಿ ಮಾಡಿ ಒಬ್ಬರದ್ದು ಪಾಪ ಶಿಷ್ಯ ಶ್ರೀಗಂಧ ಶಶಿಧರ್ ಗಂಧ ಅಂತೇಳಿ ಪಿಡಿಒ ಅವ ಆಲ್ರೆಡಿ ಇಲ್ಲಿ ಗರಗದಾಗ ಡ್ಯೂಟಿ ಮಾಡ್ಕಂತ 7 ವರ್ಷ ಆತ. ಇವೆಲ್ಲ ಇದೇ ಕೊಟ್ಟಿ ದಾಖಲೆಗಳು ಯಾರ್ದಾರ ಆಸ್ತಿ ಯಾರಿಗಾರು ಹಚ್ಕೊಂಡು ಅವನು ಇದೇ ದಂಧೆಗೆ ಮಾಡಕತ್ತಾನ. ಆಮೇಲೆ ನಾವು ಮೊನ್ನೆ ಹೋದಲ್ಲ ನಮ್ಮ ವಕೀಲರಿಗೆ ನಮ್ಮ ಸಂಘಟನೆ ಹುಡುಗರು ಕಳಿಸಿದ್ದೇನೆ. ಅವ್ರು ನನ್ನ ಕಡೆ ನ್ಯಾಯ ಕೇಳಕ್ಕೆ ಬಂದರು. ಹೆಣ್ಮಗಳು ಒಬ್ಬರು ಇವರು ಅಂತೇಳಿ ಅವ್ರು ನನ್ನ ಕಡೆ ನ್ಯಾಯ ಕೇಳಕ್ಕೆ ಬಂದರು. ಒಬ್ಬಂದು ಮುಸ್ಲಿಮ್ಸ್ ಒಂದು ಕೊಟ್ಟಿ ದಾಖಲೆ ಸೃಷ್ಟಿ ಮಾಡಿ ಪಿಡಿಒ ಒಂದು ಬುಕ್ನಾಗ ಎಂಟ್ರಿ ಮಾಡಿ ಅವ್ರು ಶೆಡ್ಯೂಲ್ಡ್ ಇದ್ದರು. ಅವ್ರು ಕೇಳಕ್ಕೆ ಹೋದ್ರು, ನಿಮ್ದೇನಿಲ್ಲ ರೀ, ನಿಮ್ದೇನಿಲ್ಲ ಇಲ್ಲಿ ನಿಮ್ದಿಲ್ಲ ಬೇರೆದವ್ರದ್ದು ಆಸ್ತಿ ಐತೆ ಅಂತೇಳಿ ಅವರು 2021ರಾಗ ಅವ್ರ ಅಜ್ಜ ಮಗಳು ಖರೀದಿ ಮಾಡಿದ ಆಸ್ತಿ ಅದು. ಕೋರ್ಟ್ ಆದೇಶ ಏನು ಹೇಳ್ತಿದ್ದಿ, ನಿನಗೆ ಮಾಡೋಕೆ ಅಧಿಕಾರ ಇಲ್ಲ ಇದೆ, ಇವೆಲ್ಲ ರದ್ದುಗೊಳಿಸಂತ ಹೇಳ್ತಿದ್ದಿ. ಅವ ಲೀಗಲ್ ಒಪಿನಿಯನ್ ತೊಗೊಂಡು ಅವ್ನು ಕಾನೂನು ಸಲಹೆಗಾರ ಏನು ಕೊಟ್ಟಾನ ಅವನ ಮೇಲೇನು ಕ್ರಮಗೊಳಿಸಬೇಕು. ಈ ಪಿಡಿಒನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು. ಇವ ಇದೇ ತೀರಿ ಇದೇ ಥರ ಯಾರ್ಯಾರು ಮಾಡ್ಯಾನಲ್ಲ ಅವೆಲ್ಲ ದಾಖಲೆಗಳು ತೆಗಿಬೇಕು. ಇದು ಮೇನ್ ಅಂದರೆ ಅವ ಏನು ಸೃಷ್ಟಿ ಮಾಡ್ಯಾನ ಲೀಗಲ್ ಒಪಿನಿಯನ್ ಅದ್ರಾಗ ಕೊಟ್ಟಿದ್ದು ನೋಡಿದ್ರೆ ಲೀಗಲ್ ಒಪಿನಿಯನ್ದಾಗ ಅವನು ಕೋರ್ಟ್ ಆದೇಶ ಇರೋದು ಬೇರೆ, ಇವರು ಲೀಗಲ್ ಒಪಿನಿಯನ್ ತೊಗೊಂಡಿದ್ದು ಬೇರೆ. ಅಪೋಸಿಟ್ ಪಾರ್ಟಿ ಕಡೆಯಿಂದ ದುಡ್ಡು ತೊಗೊಂಡು ಅದು ಎಂಟ್ರಿ ಮಾಡ್ಯಾರ. ಆಲ್ರೆಡಿ ನಾನು FIR ಮಾಡಿಸೇನೆ ಅವನ ಮೇಲೆ. ಈಗ ಆಲ್ರೆಡಿ UO ಸಾಹೇಬ್ರಾಗಲಿ, ತಹಸೀಲ್ದಾರ್ ಸಾಹೇಬ್ರಾಗಲಿ, SP ಸಾಹೇಬ್ರಾಗಲಿ ಇವ್ರು ಯಾವುದೋ ಥರದಿಂದ ಇವನ ಮೇಲೆ ಪಿಡಿಒನ ಮೇಲೆ ಕಾನೂನು ಕ್ರಮ ತೊಗೋಬೇಕು. ತೊಗೊಲಿಲ್ಲ ಅಂದರೆ ಇದು ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀನಿ ಅಂತೇಳಿ ತಮ್ಮ ಮೂಲಕ ಹೇಳ್ತೀನಿ, ಮಾಧ್ಯಮರ ಮುಖಾಂತರ. ಫ್ಯಾಮಿಲಿಗೆ ಏನು ಅನ್ಯಾಯ ಆಗಿದೆ, ಈ ಥರ ಇನ್ನು ಮುಂದೆ ಬೇರೆದವ್ರಿಗೆ ಯಾರಿಗೂ ಅನ್ಯಾಯ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ. ನಮ್ಮ ಸಂಘಟನೆ ಪರವಾಗಿಂದ ನಾವು ಒಂದು ಮನವಿನ ಸಲ್ಲಿಸಿದ್ದೀವಿ ಅಷ್ಟೇ. ಮುಂದೆ ಬರೀ ಈಗ ಒಂದು 7 ದಿವಸ ಟೈಮ್ ಕೊಡೋದು ಇಲ್ಲಿಗೆಲ್ಲ ಸಾಕು. 7 ದಿವಸದಲ್ಲಿ ಅದನ್ನು ಪರಿಶೀಲನೆ ಮಾಡಿ ಯಾರಿಗೆ ಅನ್ಯಾಯ ಆಗಿದೆ, ಯಾರಿದ ತೆಗೆದು ಉಡೋದು, ಯಾರು ಮಾಲಕರು, ಇವರೇನು ಬಂದರು, ಅವ ಪಿಡಿಒನವ ಒಂದು ಆಫೀಸರ್ ಒಂದು ಬೈಕ್ನಾಗ ಹಚ್ಚಿ ಇವ್ರ ಹೆಸರನ್ನು ಬರಬೇಕಾದ ಸ್ಥಳದಲ್ಲಿ ಇನ್ನೊಬ್ಬರ ಹೆಸರು ಕುಂದಿರ್ತಾನದ. ಅವನಿಗೆ ಈ ಅಧಿಕಾರ ಯಾರು ಕೊಟ್ಟರು? ಕಾನೂನಾಗ ಒಂದು ಚೌಕಟ್ಟದಲ್ಲಿ ಮಾಡಬೇಕಲ್ಲ ಕೆಲಸವನ್ನು. ಕಾನೂನು ಚೌಕಟ್ಟಿಲ್ಲ, ಏನೂ ಇಲ್ಲ. ಇದೇ ಥರ ಇನ್ನೂ ಎಷ್ಟು ಜನಕ್ಕೆ ಮಾಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ. ಅಲ್ಲೇ ಇಂಥ ಒಂದು ಸುಮಾರು 7 ವರ್ಷ ಅಂತ ಸ್ಥಳೀಕರು ಹೇಳ್ತದೆ. ಇದೇ ಥರನೇ ಮಾಡ್ತಾಯಿದ್ದಾರಂತ ಊರು ಜನನೂ ಹೇಳಿದ್ದಾರೆ, ಆಜುಬಾಜುದವರು ಹೇಳಿದ್ದಾರೆ. ಇವನ್ನ ಇಮಿಡಿಯೇಟಾಗಿ ತೆಗೆದುಹಾಕಬೇಕು. ಈ ಕೇಸಿಗೆ
ಇವ್ರಿಗೆ ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸ್ಬೇಕು. ನ್ಯಾಯ ಕೊಡಿಸ್ತಾ ಹೋದಲ್ಲಿ 7 ದಿವಸ ಟೈಮ್ ತೊಗೊಂಡಿದ್ದಾರೆ. 7 ದಿವಸದೊಳಗೆ ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ಗರಗ್ ಚಲೋ ಉಗ್ರ ಹೋರಾಟ PDM ಆಫೀಸ್ ಮುಂದೆ ಕುದುರ್ತೀವಿ ಅಂತ ಹೇಳ್ತೀವಿ. ಸಂಗಮೇಶ್ ಬಸವ. ನಮಸ್ಕಾರ. ನಾವು ಲಕ್ಷ್ಮಣ ದೊಡ್ಡಮನೆ ಅಂತೇಳಿ DSSನ ಸಕ್ರಿಯ ಕಾರ್ಯಕರ್ತ. ಏನು ಗರಗ ಗ್ರಾಮ ಪಂಚಾಯತಿ PDO ಅವರು ಒಬ್ಬ ಬಡ ನೊಂದ ಮಹಿಳೆಗೆ ಅನ್ಯಾಯ ಮಾಡಿದ್ದಾರೆ. ಅವ್ರ ಹೆಸರನ್ನ ತೆಗೆದು ಬೇರೆ ಒಬ್ಬರ ಹೆಸರನ್ನ ಕೊಟ್ಟಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಈ ವಿಚಾರವಾಗಿ ಈಗಾಗಲೇ FIR ದಾಖಲಾಗಿದೆ PDO ಅವ್ರ ಮೇಲೆ. ಈಗಾಗಲೇ ನಾವು SP ಅವರಿಗಾಗಲಿ ಇವರಿಗೆ ಗರಗ ಪೊಲೀಸ್ ಸ್ಟೇಷನ್ನಾಗಲಿ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಿದೆ. ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು CO ಸಾಹೇಬರಿಗೆ ನಮ್ಮ DSS ವತಿಯಿಂದ ಕೆಂಪು ಸೇನೆ DSS ವತಿಯಿಂದ ಮನವಿ ಕೊಟ್ಟು 7 ದಿವಸಗಳೊಳಗಾಗಿ ಈ ಸಮಸ್ಯೆಗೆ ಸೂಕ್ತ ಪರಿಹಾರ ಕೊಡಬೇಕು. ಅದೇನು ತಿದ್ದುಪಡಿ ಮಾಡಿದಾರ ಆ PDO ಮೇಲೆ ಕ್ರಮ ಆಗಬೇಕು. ಇಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈಗ ನಮ್ಮ ನಾಯಕರುಗಳೆಲ್ಲ ಹೇಳಿದ್ದಾರೆ. ಆ ಪ್ರಕಾರ ಆ ಹೋರಾಟದಲ್ಲಿ ಎಲ್ಲರೂ ಕೂಡ ನಾವು ಭಾಗವಹಿಸ್ತೀವಿ. ಆ ಮಹಿಳೆಗೆ ನ್ಯಾಯ ಸಿಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ವಿರಮಿಸಂಗಿಲ್ಲ. 7 ದಿವಸ ಟೈಮ್ ಹೇಳಿದ್ದಾರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು. 7 ದಿವಸ ಕಾಯ್ದು ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ನನ್ನ ಹೆಸರು ಗ್ರಾಮದಿಂದ ಮಂಜುಳಾ ಮಡಗಳಪ್ಪ ಕಳಿಸ್ತಾರೆ ಮಾತಾಡೋದು. ನಮ್ಮ ಅಜ್ಜಾರ ಅಪ್ಪುಗಳು ಸರದಿಡೋಕ್ಕಾಗದ ಐತ್ರಿ. ದರಗಳು ಜಾಗ ರೀ, ಖಾಲಿ ಜಾಗ ಐತ್ರಿ. ಅದನ್ನ ಈಗ ನಮ್ಮ ಅಮ್ಮ ತೀರ್ಕೊಂಡಿಂದ ನಮ್ಮ ಮನೆಯವ್ರು ತೀರ್ಕೊಂಡು ನಮ್ಮ ಅಜ್ಜಾರು ತೀರ್ಕೊಂಡ್ರಿ. ನಮ್ಮ ಅಮ್ಮಾರು ಈಗ ಮನೆ ತೀರ್ಕೊಂಡಿಂದ ಇನ್ನೂ ಒಂದು ತಿಂಗಳು ಆಗಿದೆ ಅವ್ರು ತೀರ್ಕೊಂಡು. ಇವ್ರು ಯಾರು ಕೇಳಾರಿಲ್ಲ ಅಂತೇಳಿ ಗರಗ ಗ್ರಾಮ ಪಂಚಾಯತಿ PDO ಸರ್ ಅವರು ಬೇರೆ ಮುಸ್ಲಿಮ್ಸ್ ಬಾಬುಜಾನ್ ಪಾಟೀಲ್ ಅವ್ರ ಹೆಸರಿಗೆ ಹೆಸರು ಕುಂದಿಸ್ಯಾರ. ಇನ್ನು ನಾವು ಅದಕ್ಕೆ ನಮ್ಮ ಮಕ್ಕಳು ಅದಾರೆ, ನಮ್ಗೆ ಏನು ಹೇಳಲ್ಲ ಅಂತ ತಿಳಿಸ್ಲಂಗೆ ಒಳಗಿನೊಳಗೆ ಅವರ ದುಡ್ಡು ತಗೊಂಡ್ಕಾರ ಅವ್ರಿಗೆ ಅವ್ರ ಹೆಸರು ಅದ್ರೊಳಗೆ ಪಂಚಾಯತಿ ಒಳಗೆ ಕುಂದಿಸ್ಯಾರ. ಈಗ ಏನು ಮಾಡಿರಿ ನೀವು? ಅಂದು ನಾವು FIR ಮಾಡೇವ್ರಿ ಅವ್ರ ಮೇಲೆ. ಅಂದು ಏನು ಅನ್ನೋದು ಇನ್ನೂ ತನಿಖೆ ಮಾಡತ್ತಾರೆ ಸರ್. ಇಲ್ಲಿ DC ಆಫೀಸಿಗೆ ಬಂದು ತಿಳಿಸಿ ಹೋಗ್ಬೇಕಂತೇಳಿ ಅಲ್ಲಿ ಅವರು ನಮ್ಮ ಹಿತ್ಲ ಒಳಗೆಲ್ಲನೂ ಅಡ್ಡಾಡೋದು, ಗಾಡಿ ನಿಂದಿರ್ಸೋದು. ಮತ್ತು ಈಗ ಬಂದು ಅಷ್ಟು FIR ಮಾಡೇವಂದ್ರೂ ಕಂಬ ತಂತಿ ಬಲಿ ಹಾಕೋದು ತಂದವ್ರ. ಅದನ್ನೇನು ಪೊಲೀಸರು ತಗೋತಂದ್ರೆ ಪೊಲೀಸರು ಏನೂ ಕ್ರಮ ತಗೋ ಅಂತೇವ್ರೆ. ನಾವು ಏನು ಭೇಟಿಯಾಗಿ ಹೋದ್ರೂ ಆಯ್ತಮ್ಮ ಹೇಳ್ತೀವಿ ಕರ್ಕೊಂಬರ್ತೀವಿ ಅಂತಾರೆ. ಅವ್ರು ಏನು ಮತ್ತು ಕರ್ಕೊಂಬರೋದು ಅವ್ರು ಕಳ್ಸೋದು ಅಷ್ಟೇ ರೀ. ಈಗ ಡೈಲಿ ಅಡ್ಡಾಡೋದು ಮಾಡ್ತಾರೆ, ಗಾಡಿ ತರೋಗ್ತಾರೆ, ತಂದು ನಿಂದಿರ್ತಾರೆ. ನಾವು ಕೇಳಾಕದು ಹೋದ್ರೆ ಅವರು ಹೆಂಡತಿ ಜನ್ನತಿ ಬಾಬುಜಾನ್ ಪಾಟೀಲ್ ಅಂತೇಳಿ ಕೇಳಾಕ ಹೊಡ್ಯಾಕ ಬಡ್ಯಾಕ ಅವಾಚ್ಯ ಪದವಿ